ತುಂಬ ಖುಷಿ ಆಯಿತು. ದುಬೈನಲ್ಲಿ ಇವತ್ತು ಹೆಮ್ಮೆಯ ದುಬೈ ಕನ್ನಡ ಸಂಘ UAE ಇವರ ಆಶ್ರಯದಲ್ಲಿ ನನಗೆ ವಿಶ್ವ ಶ್ರೇಷ್ಠ ಕ್ರೀಡಾ ಸಾಧಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಈ ಒಂದು ಪ್ರಶಸ್ತಿನ ಕೊಟ್ಟಂಥ UAE ದುಬೈ ಕನ್ನಡ ಸಂಘಕ್ಕೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಹಾಗೂ ರಾಜ್ಯದ ಎಲ್ಲ ಜನತೆ ಆಶೀರ್ವಾದದಿಂದ ಈ ಒಂದು ಪ್ರಶಸ್ತಿನ ಪಡ್ಕೊಂಡಿದ್ದೀನಿ. ಇದು ಕನ್ನಡ ಜನತೆಗೆ, ಕನ್ನಡ ನಾಡಿಗೆ ನಾನು ಸಮರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಪ್ರೀತಿಯ ಜಿಂಬ್ರ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ! ಎಲ್ಲೇ ಇರು, ಹೇಗೆ ಇರು, ಎಂದದ್ದು ನೀ ಕನ್ನಡವಾಗಿರು. ಸ್ನೇಹಿತರೆ, ಇಷ್ಟೊಂದು ಜನ ದುಬೈಲಿ ಕನ್ನಡವನ್ನು ಉಳಿಸಿ ಬೆಳೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ. ಒಳ್ಳೆದಾಗಲಿ, ಗುಡ್ ಲಕ್, ಆಲ್ ದ ಬೆಸ್ಟ್. ಅದೇ ರೀತಿಯಾಗಿ ರಫೀಕ್ ಅಲಿ ಅವರು ಆಗ್ಬೋದು, ಆವಾಗ ನಮ್ಮ ವರದರಾಜೇಗೌಡರು ಆಗ್ಬೋದು, ಅವ್ರಿಗೂ ಸಹ ಅವ್ರ ತಂಡಕ್ಕೆ ಎಲ್ಲರಿಗೂ ಒಳ್ಳೆದಾಗಲಿ, ಗುಡ್ ಲಕ್, ಆಲ್ ದ ಬೆಸ್ಟ್. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಶ್ರದ್ಧೆ ವಹಿಸಿ ಬೆಂಗಳೂರಿಂದ ಬಂದಿದ್ದಾರೆ ಜನಸುದ್ದಿ ವಾಹಿನಿಯವರು. ನಿಜವಾಗ್ಲೂ ಇವರಿಗೆ ನನ್ನ ಕಡೆಯಿಂದ ಧನ್ಯವಾದ. ಹಾಗೂ ರಾಜ್ಯದ ಎಲ್ಲ ಕನ್ನಡಿಗರಿಗೆ ಧನ್ಯವಾದ. ಕನ್ನಡ ಕಾರ್ಯಕ್ರಮನ ಪ್ರೋತ್ಸಾಹ ಮಾಡಬೇಕು, ಕನ್ನಡ ಉಳಿಸಬೇಕು, ಬೆಳೆಸಬೇಕು ಅಂತ ಜನಸುದ್ದಿ ಕಾರ್ಯಕ್ರಮ ಬೆಂಗಳೂರಿಂದ ಬಂದಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಸಂಗೀತ ತಂಡದಲ್ಲಿ ಒಳ್ಳೆದಾಗ್ಲಿ. ನಮಸ್ಕಾರ. ಜನಸುದ್ದಿ ನೋಡ್ತಾ ಇರಿ, ನಾನು ನೋಡ್ತಾ ಇದ್ದೀನಿ. ಹರ್ಷಿ ಆಶೀರ್ವಾದ.